ರಕ್ತ ಕ್ರಾಂತಿ ಮಾಡ್ತೀವಿ. ಎಲ್ಲ ಒಂದ್ ಕಡೆ ಈ ಸರ್ಕಾರ ಇವ್ರು ಹೇಳ್ತಾರೆ ನಾವು ರೈತರ ಪರವಾದ ಸರ್ಕಾರ, ಕುರ್ಚಿ ಕದನ, ಇವರಿಗೆ ಸ್ಥಳಕ್ಕೆ ಬರೋಕ್ಕೆ ಸಮಯ ಇಲ್ಲ, ಭದ್ರಾ ನಾಲೆ ವೀಕ್ಷಣೆ ಮಾಡ್ತೀವಿ ಅದು ಸಮಯ ಇಲ್ಲ, ಕುರ್ಚಿ ಕದನ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಧ್ಯೆ ಸಂಘರ್ಷ ಆಗ್ತದೆ. ನಾನು ಮುಖ್ಯಮಂತ್ರಿ ಮುಂದುವರಿಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು. ಸ್ವಾಮಿ ನಿಮ್ಮಿಬ್ಬರ ಮಧ್ಯೆ ಅದೇನ್ ಹೇಳ್ತಾರಲ್ಲ ಹಳ್ಳಿಗಳಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಿಡಬಾಯ್ತು ಅಂತ ಹೇಳ್ತಾರೆ. ಅದು ನಿಮ್ಮ ವೈಯಕ್ತಿಕ ವಿಚಾರ. ಸರ್ಕಾರ ಪತನ ಆಗುತ್ತೋ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೋ ಅಥವಾ ಮುಂದುವರಿತಾರೋ ನಿಮ್ಮ ವೈಯಕ್ತಿಕ ವಿಚಾರ. ನಮಗೆ ಅದು ಬೇಡ. ನಾವ್ ಹೇಳ್ತಾ ಇದೀವಿ ನಿಮ್ಮ ಆಂತರಿಕ ಸಂಘರ್ಷನ ಬದಿಗೊತ್ತಿ ನಮ್ಮ ರೈತನ ಪರವಾಗಿ ಬರಬೇಕು. ತಕ್ಷಣ ಬಲದಂಡೆ ನಾಲೆಯನ್ನು ವೀಕ್ಷಣೆ ಮಾಡಬೇಕು. ಆ ಕಾಮಗಾರಿ ತಾತ್ಕಾಲಿಕ ಸ್ಥಗಿತ ಆಗಿದೆ, ಪರ್ಮನೆಂಟ್ ಆಗಿ ತಡೆಗೋಡೆ ಕಟ್ಟಬೇಕು. 7 TMC ನೀರು ರಿಸರ್ವ್ ಇದೆ, ಅದರಿಂದ ಜಾಕ್ವೆಲ್ ನೀರ್ ಮುಖಾಂತರ ನೀರು ಕೊಡ್ರಿ ಅಥವಾ ಬ್ಯಾಕ್ ವಾಟರ್ ಮುಖಾಂತರ ನೀರು ಕೊಡ್ರಿ. ನಮ್ದೇನೂ ವಿರೋಧಿಲ್ಲ, ಸಂಘರ್ಷ ಮಾಡಲ್ಲ. ಪಕ್ಕದ ಜಿಲ್ಲೆಗಳಿಗೆ, ಪಕ್ಕದ ಕ್ಷೇತ್ರಗಳಿಗೆ ನಮ್ಮ ಹಕ್ಕು, ನಮ್ಮ ನೀರು. ಭದ್ರಾ ರೈತರ ಜೀವನ ಅಡಿ ನಿಮ್ಮ ಆಂತರಿಕ ಕಲವನ್ನು ಬದಿಗೊತ್ತಿ ಸ್ಥಳ ವೀಕ್ಷಣೆ ಮಾಡಬೇಕು. ಪ್ರತಿ ವರ್ಷ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಜಲಾಶಯ ಭರ್ತಿ ಆಗ್ತಿತ್ತು. ಈ ಬಾರಿ ಈಗಾಗಲೇ ಜಲಾಶಯ ಭರ್ತಿ ಆಗಕ್ಕೆ ಬಂದಿದೆ. ಪ್ರತಿ ವರ್ಷ ಜುಲೈಗೆ 10ಕ್ಕೆ ನೀರು ಬಿಡ್ತಾ ಇದ್ರು, ಇನ್ನೂ ನೀರು ಬಿಟ್ಟಿಲ್ಲ. ಯಾವ ಬಿಡ್ತೀರಿ? ಭತ್ತ ಬೀಜ ಚೆಲ್ಲಿದ್ದಾರೆ, ನಾಟಿ ಹಚ್ಚೋ ಸಂದರ್ಭ ಬಂದಿದೆ. ಅಡಿಕೆ ತೋಟ ಮಳೆ ಸ್ವಲ್ಪ ಏನೋ ಇದೆ, ಇನ್ನು 2-3 ಸಾವಿರ ಅಡಿಕೆ ತೋಟ ಮಾಡುತ್ತೇವೆ. ತಕ್ಷಣ ನೀರು ಬಿಡಬೇಕು. ಭದ್ರಾ ಬಲದಂಡ ಜಲಾಶಯ ನಾಲೆಗೆ ನೀರು ಬಿಡಬೇಕು ಮತ್ತು ತಡೆಗೋಡೆ ಕಟ್ಟಬೇಕು. ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾಳೆ ಸೋಮವಾರ 14ನೇ ತಾರೀಕು ಬೆಳಗ್ಗೆ ದಾವಣಗೆರೆ ಜಿಲ್ಲೆಯಿಂದ ರೈತರು ಇಲ್ಲಿ ಕುಮಾರಕುಪ ಅತಿಥಿ ಗೃಹದಿಂದ ಮೆರವಣಿಗೆ ಮುಖಾಂತರ ಮುಖ್ಯಮಂತ್ರಿಗಳ ಮನೆ, ಉಪಮುಖ್ಯಮಂತ್ರಿಗಳ ಮನೆ ಮುತ್ತಿಗೆಯನ್ನು ಹಾಕ್ತೀವಿ. ಮುಂದೆ ಈ ಸರ್ಕಾರ ಮಣಿದಿದ್ರೆ ಜೈಲು ಬರೋ ಚಳವಳಿ ಮಾಡ್ತೀವಿ ಅಂತ ಹೇಳಿ ಒತ್ತಾಯ ಮಾಡ್ತೀವಿ, ಎಚ್ಚರಿಕೆಯನ್ನು ಕೊಡ್ತೀವಿ.